ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಅಮ್ಮನ ಬರ್ತ್ಡೇ, ಹಾಗಾಗಿ ಅವ್ರಿಗೆ ಬೆಳಗ್ಗೆನೇ ಎದ್ದು 6:30ಗೆ ನಾನು ವಿಶ್ ಮಾಡಿದೆ. ಅವರು ಓಕೆ ಅಂತ ಹೇಳಿದ್ರು. ಆಮೇಲೆ ಬರಲ್ವಾ ಅಂತೆಲ್ಲ ಕೇಳಿದ್ರು. ನಾನು ಇಲ್ಲಮ್ಮ, ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಬೇಕು, ಮನೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹಂಗನ್ಬಿಟ್ಟು ಸುಮ್ಮನಾದೆ. ಅವರು ಕೂಡ ಕೆಲ್ಸಕ್ಕೆ ಹೊರಟರು. ಅದಾದಮೇಲೆ ಅಕ್ಕ ಫೋನ್ ಮಾಡಿದರು ನನಗೆ. ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಅವರು, ಸರ್ಪ್ರೈಸ್ ಮಾಡೋಣ ಅಂತ. ನಾನು ಇನ್ನೇನು ಮಾಡಲಿ, ನಾನು ಕೂಡ ಬರ್ತೀನಿ ಅಮ್ಮ ಅಂತ ಹೇಳಿದೆ ಅಕ್ಕಂಗೆ. ಅಮ್ಮಂಗೆ ಸರ್ಪ್ರೈಸ್ ಇದು, ನಾವು ಹೋಗ್ತಾ ಇರೋದು ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಬೆಳಗ್ಗೆಯಿಂದ ಅವ್ರಿಗೆ ಸ್ವಲ್ಪ ಅಡುಗೆ ಎಲ್ಲ ಮಾಡಿಟ್ಟು, ಆಮೇಲೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಒಂದೊಂದೇ ಕೆಲಸ ಒಂದೊಂದು ದಿವಸ ಮಾಡ್ಕೊತಾ ಇದ್ನಲ್ವ. ಹಾಗಾಗಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿ ಇನ್ನೊಂದು ಸತಿ ಅವ್ರಿಗೆ ಅಡುಗೆ ಮಾಡಿಟ್ಟು, ರೈಸ್ ಸಾಂಬಾರು ಮಾಡಿಟ್ಟು ಅಲ್ಲಿಂದ ಹೊರಟ್ವಿ. ಒಂದು 4:30 ಆಗಿತ್ತು. ಇಲ್ಲಿಂದ ನಾನು ಏನಾದ್ರು ತೊಗೊಂಡು ಹೋಗ್ತೀನಿ, ನೀನು ಅಲ್ಲಿಂದ ಬಾ, ಬೇಗನೆ ಬಾ, ಗೊತ್ತಾಗ್ದಂಗೆ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಡೋರು ಏನೇನೆಲ್ಲ ರೂಮ್ದೆಲ್ಲ ಹಾಕಬೇಕಾಗಿತ್ತು ಎಲ್ಲ ಹಾಕ್ಬಿಟ್ಟು ಹೊರಟ್ವಿ. ಯಾಕಂದರೆ 4 ಗಂಟೆಗೆ ನಮ್ಗೆ ಅಲ್ಲೇನು ಬಸ್ ಇಲ್ಲ ನಮ್ಮೂರಲ್ಲಿ. ಹಾಗಾಗಿ ಪ್ರವೀಣ್ ಅವರೇ ಬಿಡ್ತೀನಿ ಅಂತ ಹೇಳೋದಕ್ಕೆ ಅವ್ರ ಜೊತೆನೇ ನಮ್ಮೂರಿಗೆ ಹೋದ್ವಿ. ಅಲ್ಲಿಂದ ಅಮ್ಮಂಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾವು ನಮ್ಮೂರಲ್ಲಿ ತೊಗೊಳ್ಲಿಲ್ಲ, ಅಲ್ಲೇ ಹತ್ತತ್ರನೇ ಹೋಗ್ತಾ ರೆಡಿಮೇಡ್ ಎಲ್ಲ ಕೇಕ್ ಮಾಡಿ ಇಟ್ಟಿರ್ತಾರಲ್ವ, ಅದನ್ನೇ ಒಂದು ಚಾಕ್ಲೇಟ್ ಕೇಕ್ ಮಾತ್ರ ತೊಗೊಂಡು ಅಲ್ಲಿಂದ ಹೊರಟ್ವಿ. ಅಪ್ಪು ಹೋಗಿದ ತಕ್ಷಣ ಅವ್ರ ಅಜ್ಜಿನ ಜ್ಞಾಪಿಸ್ಕೊಂಡು ನಮ್ಮ ಅಜ್ಜಿ ಹತ್ರ ಕೇಳ್ತಾ ಇದ್ದ. ಯಾವ ರೀತಿ ಕೇಳ್ತಾ ಇದ್ದಾನೆ ಅಂತ ನೋಡಿ. ಅಮ್ಮಮ್ಮ ನುಡುಕ್ತಾನೆ. ಅಮ್ಮಮ್ಮ ಅವ್ರ ಅಜ್ಜಿನ, ಅಜ್ಜಿ ಹಾಗೆ ಅಜ್ಜಿನ ಕೇಳ್ತಾ ಇದ್ದ, ಎಲ್ಲಿ ಅಮ್ಮಮ್ಮ ಎಲ್ಲಿ ಅಮ್ಮಮ್ಮ ಅಂತೇಳಿ ಮನೆ ಪೂರ್ತಿ ಹುಡುಕ್ತಾ ಇದ್ದ. ಅವ್ನಿಗೇನೋ ಗೊತ್ತಿಲ್ಲ, ಅವ್ರ ಅಮ್ಮಮ್ಮ ಅಂತ ಅಂದಿದ ತಕ್ಷಣವೇ ಹೊರಟು ರೆಡಿ ಆಗಿಬಿಟ್ಟಿರ್ತಾನೆ, ನಿಂತ್ಕೊಂಡ್ಬಿಟ್ಟಿರ್ತಾನೆ. ಯಾವಾಗ ಹೋಗ್ತೀವಿ, ನಡಿ ನಡಿ ಅಂತ ನನ್ನನ್ನೇ ದೂಕ್ತಾ ಇರ್ತಾನೆ. ಅಷ್ಟು ಹಚ್ಕೊಂಡಿದ್ದಾನೆ ಮಾತ್ರ ಅವನು. ಅಜ್ಜಿ ಏನೋ ಹೇಳ್ತಾ ಎಲೆ ಅಡಿಕೆ ಚಚ್ಚದ್ನೇ ಅವನು ಅದನ್ನೇ ನೋಡ್ಕೊಂಡು ಕೂತಿದ್ದ. ಮಿಸ್ ಮಾಡಲ್ಲ ಅಲ್ವಾ? ಅಜ್ಜಿ ಮನೆಗೆ ಬಂದಿದ ತಕ್ಷಣ ಎಲೆ ಅಡಿಕೆ ಬೇಕು. ಏನು ಮಾಡ್ತಾ ಇರೋದು ಇವಾಗ? ತಾಜು ಅದು ತಪ್ಸಕ್ಕಂತೂ ಆಗ್ತಾಯಿಲ್ಲ. ಅಜ್ಜಿದಿರನ್ನ ನೋಡಿದ ತಕ್ಷಣ ಅವನು ಎಲೆ ಅಡಿಕೆ ಹಾಕ್ಕೊಂಡ್ಲೇಬೇಕು. ಅದು ಒಂದು ಸತಿ. ಅದೇ ಸುಣ್ಣ ಏನು ಹಾಕಲ್ಲ ಅಷ್ಟೇ, ಏನೂ ಆಗಲ್ವ ಅಂತ ಕೇಳಿಬಿಡಿ. ಆಮೇಲೆ ಸುಣ್ಣ ಹಾಕಲ್ಲ, ಜಸ್ಟ್ ಎಲೆ ಮತ್ತು ಅಡಿಕೆ ಮಾತ್ರ. ಅದು ಕೆಂಪಗಾಗುತ್ತೆ ಅವನಿಗೆ ಅಷ್ಟೇ. ಹಾಗೆ ಒಂದು ರೌಂಡ್ ತೋಟದ ಹತ್ರ ಎಲ್ಲ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಅಪ್ಪನೂ ಕರ್ಕೊಂಡು ಹೋದೆ. ಒಂದು 5:30 ಆಗಿತ್ತು, ಸಂಜೆ ಹತ್ತತ್ರ ಆಗ್ತಾಯಿತ್ತು. ಹಾಗೆ ಒಂದು ರೌಂಡು ಅಂದರೆ ಏನೂ ಹಾಕಿಲ್ಲ. ಸತಿ ರಾಗಿ ಎಲ್ಲ ಹಾಕಿದ್ರು, ಎಲ್ಲ ಇದನ್ನು ಮಾಡಿಬಿಟ್ಟಿದ್ರು. ಈ ಸತಿ ಇನ್ನೂ ಹಾಕ್ಬೇಕಾಗಿತ್ತು, ಏನಾದರೂ ಹಾಕ್ತೀನಿ ಅಂತ ಹೇಳಿದರು. ಮಾವಿನಕಾಯಿ ಎಲ್ಲ ಇವಾಗ ಬಿಟ್ಟಿದ್ವು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತಿನ್ನಬೇಕು ಅಂತ. ಆದರೆ ಸ್ವಲ್ಪ ಅದೆಲ್ಲ ಇನ್ನೂ ಚಿಕ್ಕ ಚಿಕ್ಕದಲ್ವ, ಹುಳಿ ಜಾಸ್ತಿ ಇರುತ್ತೆ, ತಿನ್ನೋಕೆ ಅದಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನಾದ್ವಿ. ಅಲ್ಲಿಂದ ಒಂದು ರೌಂಡು ಎಲ್ಲ ಕಡೆನೂ ಓಡಾಡಿಕೊಂಡು ಆರಾಮಾಗಿ ಪೀಸಾಗಿರುತ್ತೆ ಅಲ್ಲಂತೂ. ಒಂದು ಇದ್ರ ಥರನೇ ಇರಲ್ಲ, ಅಷ್ಟು ಸುತ್ತಮುತ್ತ ತೀರಾ ಫುಲ್ಲು ಪೀಸ್ಫುಲ್ ಆಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಓಡಾಡ್ಕೊಂಡು ಬಂದು ಆಮೇಲೆ ಅಲ್ಲೇ ಈಚೆ ಕಡೆ ಕೂತ್ಕೊಂಡಿದ್ವಿ. ಅವನಂತೂ ಕಿರ್ಚಾಡಿಕೊಂಡು, ಆಮೇಲೆ ಅವರ ಅಮ್ಮಮ್ಮ ಅಲ್ಲಿ ಒಂದು ಬುಟ್ಟಿಟ್ಟಿದ್ರು, ಅದನ್ನೇ ಇಟ್ಕೊಂಡು ಆಟ ಆಡೋದು ಮಾಡೋದು ಎಲ್ಲ ಮಾಡ್ತಾಯಿದ್ದ. ಸಖತ್ ಎಂಜಾಯ್ ಮಾಡ್ತಾನೆ ಈ ಥರ. ಅಪ್ಪು ಏನಾದರೂ ಈಚೆ ಕರ್ಕೊಂಡು ಬಂದರೆ. ಅದಾದಮೇಲೆ ಇನ್ನೂ ಟೈಮ್ ಇತ್ತು, ತುಂಬಾ ಬೇಜಾರಾಗ್ತಾಯಿತ್ತು. ಸಂಜೆ ಹತ್ತತ್ರ ಆಗೋಯ್ತು. ನಾನು ಅಕ್ಕಂಗೆ ಬೇರೆ ಫೋನ್ ಮಾಡ್ತಿದ್ದೀನಿ, ಎಲ್ಲಿದೆಯಾ, ಬಂದಿಲ್ವಾ ಅಮ್ಮ ಬಂದ್ಬಿಡುತ್ತೆ ಅಂತ. ಅವರಿಲ್ಲ, ಬರ್ತಾಯಿದ್ದೀನಿ, ಸ್ವಲ್ಪ ಲೇಟ್ ಆಗೋಯ್ತು ಅಂತ ಹೇಳಿ ಅಂದರು. ಇನ್ನೇನು ಮಾಡೋಕ್ಕಾಗತ್ತೆ.
ಹ್ಮ್. ಹಾಗೆ ಟೆರೆಸ್ ಮೇಲೆಲ್ಲ ಒಂದು ರೌಂಡು ಓಡಾಡಿಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ನಾನು ಅಪ್ಪು ಒಂದು ಸ್ವಲ್ಪ ಹೊತ್ತು ಸುತ್ತಾಡಿಕೊಂಡು ಎಲ್ಲ ಬಂದ್ವಿ. ಅಂದರೆ ನಮ್ಮ ಅಜ್ಜಿ ಮನೆ ಹಿಂದೆಗಡೆ ಈ ಥರ ಎಲ್ಲ ಹೊಲ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಂತೂ ನಿಂತ್ಕೊಂಡು ನೋಡ್ತಾ ಇದ್ದರೆ ಏನೋ ಒಂಥರ ಪೀಸ್ಫುಲ್ ಅಂತ ಅನಿಸುತ್ತೆ. ಇನ್ನೇನೊಂದು 6:30 ಇನ್ನೇನು ಸಂಜೆ ಕೂಡ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾವು ಹಿಂದೆನೇ ಆ ರೋಡ್ ಹತ್ರನೇ ಅಂದರೆ ಮನೆ ಮುಂದೆನೇ ರೋಡ್ ಇದೆ ಅಲ್ವಾ, ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿ ಮಕ್ಕಳೆಲ್ಲ ತುಂಬ ಜನ ಆಟ ಆಡ್ತಾಯಿದ್ರು. ಅದಕ್ಕೋಸ್ಕರ ಅವ್ರನ್ನ ಅಣ್ಣ 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 ನನ್ನನ್ನು ನಾನು ಬರ್ತೀನಿ ಆಟ ಆಡೋದಕ್ಕೆ ಅಂತೇಳಿ ಕಿರ್ಚಾಡ್ಕೊಂಡು ಕೇಳ್ತಾ ಇದ್ದ. ಆನಂತರ ಅಮ್ಮ 6:30ಗೆ ಅಲ್ಲಿಂದ ಬರ್ತಾಯಿದ್ರು. ನಾವು ಇಬ್ಬರು ಸರ್ಪ್ರೈಸಾಗಿ ಭೂ ಅಂತ ಅಂದಿದ ತಕ್ಷಣ ಅವರು ಇವಾಗ ಬಂದರೆ ಗೊತ್ತೇ ಆಗಲಿಲ್ಲ ಅಂತೇಳಿ ನಗ್ತಾಯಿದ್ರು. ಮುಂಚೆನೇ ಹೇಳೋದಲ್ವಾ, ಏನಾದರೂ ತೊಗೊಂಡು ಬರ್ತಾಯಿದ್ದೆ, ತಿಂಡಿ ತೊಗೊಂಡು ಬರ್ತಾಯಿದ್ದೆ ಅಂತ ಅಪ್ಪುಗೆ ಹೇಳ್ತಾಯಿದ್ರು, ಮುದ್ದಾಡ್ತಾಯಿದ್ರು. ಅವನು ಅಷ್ಟೇ ಭೂ ಬಂದ್ವಿ, ಅಪ್ಪನ ಜೊತೆ ಬಂದ್ವಿ, ನಿಂಗೆ ಹೇಳಲಿಲ್ಲ, ಹೇಗೆ ಬಂದೆ ಅಂದರೆ ಅಪ್ಪಚ್ಚಿ ಅಪ್ಪಚ್ಚಿ ಅಂದ್ಕೊಂಡು ಮಾತಾಡ್ಕೊಂಡು ನಗಾಡ್ತಾ ಇದ್ದ. ಆನಂತರ ಅಮ್ಮ ಪರ್ಸ್ ಏನೋ ಕೊಡ್ತಾಯಿದ್ರು, ಅದ್ರಲ್ಲಿ ಕಾಚು ಕಾಚು ಅಂದ್ಕೊಂಡು ಎತ್ಕೊಂಡು ಇದನ್ನು ಮಾಡ್ತಾ ಇದ್ದ, ಎಲ್ಲನೂ ಎಣಿಸ್ತಾ ಇದ್ದ. ಅಜ್ಜಿ ಅದನ್ನೇ ಕಡ್ಡಿ ತೊಗೊಂಡು ಇದ್ರು, ಹಿಂಗೆ ಅಂತಾಯಿದ್ರು, ಏನು ನೋಡಿ ಎಷ್ಟು ಚೂಟಿ ಇದ್ದಾನೆ ನೋಡು, ಕಾಚೆಲ್ಲ ತೊಗೊಂಡು ಎಣಿಸ್ತಾವನು ಒಂದೊಂದೇ. ಅದು 1 2 3 ಅನ್ನೋದು ಅಭ್ಯಾಸ ಆಗ್ಬಿಟ್ಟಿದೆಯಲ್ವ, ಹಂಗೆ ಮಾಡ್ತಾ ಇದ್ದ. ಹಾಗೆ ಸಂಜೆನೇ ಆಗೋಯ್ತು. ನಾನು ಅಮ್ಮ ಬರೋಕ್ಕಿಂತ ಮುಂಚೆ ಬಾ ಅಂತ ಹೇಳಿದ್ರೆ ಅಕ್ಕ ಬಾವಂಗೆ, ಅದಕ್ಕಿಂತ ಲೇಟಾಗೇ ಬಂದರು. ಇನ್ನು ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಕೊಡೋದಕ್ಕೆ ಅವ್ರು ಬರಲ್ಲ ಕಣಮ್ಮ, ಅವರೆಲ್ಲೋ ಈಚೆ ಹೋಗ್ತಾ ಇದ್ದಾರೆ, ಅವ್ರು ಬರಲ್ಲ ಬಿಡು, ನೀನು ತಲೆ ಕೆಡಿಸ್ಕೊಂಬೇಡ, ನಾನು ಕೇಕ್ ಆರ್ಡ್ರ್ ಮಾಡಿದ್ದೀನಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದ್ದೆ. ಅವ್ರು ಅದನ್ನು ನಂಬಿಬಿಟ್ಟಿದ್ರು. ಆಮೇಲೆ ಅವ್ರು ಬಂದಿದ್ದ ತಕ್ಷಣ ನಗಾಡ್ತಾಯಿದ್ರು, ನೋಡ್ದೆ ಇವಳು ಬಂದ್ಬಿಟ್ಲು ಅಂತ ಹೇಳ್ಬಿಟ್ಟು ನಗಾಡ್ತಾಯಿದ್ರು. ಆದರೆ ಏನಂದರೆ ನಮ್ಮ ಅಮ್ಮಂಗೆ ನಮಗೆ ತಿಳಿದಿರೋ ಮಟ್ಟಿಗೆ ನಮ್ಮ ಅಮ್ಮನ ಬರ್ತ್ಡೇ ಅನ್ನೋದನ್ನ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ದು ಒಂದು ಕಾಲೇಜ್ ಟೈಮಲ್ಲೇನೋ ಅನಿಸುತ್ತೆ. ನಾನು ಡಿಗ್ರಿ ಓದಬೇಕಾದ್ರೆ ಅವಾಗ ಗೊತ್ತಾಗಿ ಅವರ ರಿಯಲ್ ಡೇಟ್ ಆಫ್ ಬರ್ತು ಅಂದರೆ ಅವ್ರ ಬರ್ತ್ ಸರ್ಟಿಫಿಕೇಟ್ ಇರುತ್ತಲ್ಲ, ಅದನ್ನು ಸಿಕ್ಕಿದ ಮೇಲಿಂದ ನಾವು ಅವರ ರಿಯಲ್ ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಫಸ್ಟೆಲ್ಲ ಬರ್ತ್ಡೇ ಸೆಲೆಬ್ರೇಟೇ ಮಾಡ್ತಾ ಇರಲಿಲ್ಲ, ಅವರು ಮಾಡಿಸ್ಕೊತಾ ಇರಲಿಲ್ಲ. ಅಂದರೆ January 1 ಇವಾಗ ಯಾರಿಗೆಲ್ಲ ಡೇಟ್ ಆಫ್ ಬರ್ತ್ ಅವಾಗೆಲ್ಲ ಗೊತ್ತಿರಲಿಲ್ವೋ 80s ಅವ್ರಿಗೆಲ್ಲ, ಅವಾಗ January 1 ಅಂತಲೇ ಎಲ್ಲರೂ ಕೊಟ್ಬಿಡ್ತಾಯಿದ್ರು. ಅದೇ ಅಂತ ಅಂದ್ಕೊಂಡು ನಾವು ಸುಮ್ಮನಾಗ್ಬಿಡ್ತಾ ಇದ್ವಿ. ಆದರೆ ಯಾವಾಗ ಅವ್ರ ಒಂದು ಬರ್ತ್ ಸರ್ಟಿಫಿಕೇಟ್ ಸಿಕ್ತೋ ಅದು ನೋಡಿದಾಗೆ ನಮಗೆ ಗೊತ್ತಾಗಿದ್ದು ಆಗಿನ ಕಾಲದ ಬರ್ತ್ ಸರ್ಟಿಫಿಕೇಟ್ ಹೇಗಿದೆ ನೋಡು ಅಂತ. ಆವಾಗ ಅದರಲ್ಲಿ ರಿಯಲ್ಲಾಗಿ ಅವರ ಡೇಟ್ ಆಫ್ ಬರ್ತ್ ಇಟ್ಕೊಂಡ್ಮೇಲೆ ನಾವು ಪ್ರತಿ ವರ್ಷವೂ ಮಿಸ್ ಮಾಡಲ್ಲ. ಮದುವೆ ಆದಮೇಲೂ ಕೂಡ ಅಟ್ಲೀಸ್ಟ್ ನಮ್ಮ ಹತ್ರ ಹೆಂಗಾಗುತ್ತೋ ಹಂಗೆ ಅವ್ರಿಗೆ ಸರ್ಪ್ರೈಸ್ ಮಾಡೋದಕ್ಕೋಸ್ಕರನೇ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಸಿಂಪಲ್ಲಾಗಿಯೇ ಮಾಡ್ಕೊಂಡಿದ್ವಿ. ಅಕ್ಕ ಒಂದಿಷ್ಟು ತಿಂಡಿ ಎಲ್ಲ ತೊಗೊಂಡು ಬಂದಿದ್ದರು. ನಾನು ಕೇಕ್ ತೊಗೊಂಬಂದಿದ್ನಲ್ಲ ಸಾಕು, ಜಾಸ್ತಿ ಎಲ್ಲ ಬೇಡ ಕೇಕು ಅಂತ ಹೇಳ್ಬಿಟ್ಟು ಐಸ್ ಕೇಕ್ ತರೋಣ ಅಂದರು, ಫ್ರಿಜ್ ಇಲ್ಲ. ಹಾಗಾಗಿ ಮಾಮೂಲಿ ಕೇಕೆ ತೊಗೊಂಡೋಗಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹೇಳೋ ಅಮ್ಮಮ್ಮ ಅಂತ ಹೇಳು, ಹ್ಯಾಪಿ ಬರ್ಡೇ ಅಜ್ಜಿ ಏನೋ, ಹ್ಯಾಪಿ ಬರ್ಡೇ ಅಜ್ಜಿ. ತಿನ್ಸು ಅಜ್ಜಿಗೆ ಕೇಕ್ ತಿನ್ಸು. ಆದರೆ ನನಗೇನು ಬೇಜಾರು ಅಂದರೆ ಅವ್ರಿಗೆ ನಾನೇನು ಮಾಡೋದಕ್ಕಾಗ್ತಾಯಿಲ್ಲ, ಏನೂ ಕೊಡ್ಸೋದಕ್ಕಾಗ್ತಾಯಿಲ್ಲ ಅನ್ನೋದು ಒಂದೇ ಬೇಜಾರು. ನನಗೆ ಕೇಕ್ ಬಿಟ್ಟರೆ ಇನ್ನೇನು ಅವ್ರಿಗೆ ಅಂತ ತೊಗೊಂಡು ಹೋಗೋದಕ್ಕಾಗಲಿಲ್ಲ. ಫಸ್ಟಾದರೂ ಒಂದು ಟ್ಯೂಷನ್ ಮಾಡ್ತಾಯಿದ್ದೆ, ಅದರಲ್ಲಿ ಒಂದು 600 1,000 ಆದರೂ ಬಂದಿರೋದು, ಒಂದು ಸೀರೆ ಆದರೂ ತೊಗೊಂಡೋಗಿ ಕೊಡ್ತಾಯಿದ್ದೆ. ಇವಾಗ ನಂಗೆ ಅದು ಕೊಡೋದಕ್ಕಾಗಲಿಲ್ಲ, ಅದೊಂದು ಬೇಜಾರಾಗೋಯಿತು, ನನಗೆ ಏನೂ ತೊಗೊಂಡೋಗಿ ಕೊಡಲಿಲ್ವಲ್ಲ ಅಂತ. ಅದೇ ನಂಗೆ ಬೇಜಾರಾಗ್ತಾ ಇರೋದು, ಇದುವರೆಗೂ ಬೇಜಾರಾಗ್ತಾ ಇರೋದು. ಸೆಲ್ಫ್ ಇಂಡಿಪೆಂಡೆಂಟ್ ಯಾವಾಗ ಆಗ್ತೀನಿ, ಅವ್ರಿಗೋಸ್ಕರ ನಾನು ಏನಾದರೂ ಮಾಡಬೇಕು, ಈ ಥರ ಏನಾದರೂ ಸಣ್ಣ ಪುಟ್ಟ ಅವ್ರು ಸೆಲೆಬ್ರೇಷನ್ ಮಾಡಿದಾಗ ಏನೋ ತೊಗೊಂಡೋಗಿ ಅವ್ರ ಕೈಗೆ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ ಹೆತ್ತೋರು. ಅದಕ್ಕೋಸ್ಕರನೇ ಏನಾದರೂ ಒಂದು ಮಾಡಬೇಕು, ಅರ್ನಿಂಗ್ಸ್ ಏನಾದರೂ ಮಾಡಬೇಕು ಅಂತ ಒದ್ದಾಡ್ತಾನೇ ಇರ್ತೀನಿ. ಆದರೆ ಈ ಸತಿ ತುಂಬ ಬೇಜಾರಾಯಿತು, ಅವ್ರಿಗೇನು ಕೊಡೋದಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಯಿತು. ಆದರೆ ಪರವಾಗಿಲ್ಲ, ನಾನು ಅಮ್ಮಂಗೆ ಹೇಳಿದೆ, ಅಮ್ಮ ಈ ಸತಿ ಏನೂ ತರೋದಕ್ಕಾಗಲಿಲ್ಲ, ಕೇಕ್ ಮಾತ್ರ ತೊಗೊಂಡು ಬಂದಿದ್ದೀನಿ, ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಿನಗೆ ನಾನು ಮಿಸ್ ಮಾಡದೆ ಪ್ರತಿ ವರ್ಷವೂ ನನ್ನ ಕಡೆಯಿಂದ ನಿನಗೇನಾದರೂ ಮಾಡೇ ಮಾಡ್ತೀನಿ, ನನ್ನ ಬರ್ತ್ಡೇ ಅಂತಲ್ಲ ಬೇರೆ ಟೈಮ್ಗೂ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ.
ಒಂದು ಧೈರ್ಯ ಆದರೂ ಹೇಳ್ಬಿಟ್ಟು ಬಂದೆ. ಇಲ್ಲ ನಾವಿದ್ದೀವಿ, ನಾವು ಮಾಡ್ತೀವಿ ಅಂತ ಆ ಧೈರ್ಯನಾದರೂ ಹೇಳಿಬಿಟ್ಟು ಬಂದೆ ನಾನು. ಇನ್ನೇನು ಮಾಡೋದಕ್ಕೆ ಆಗುತ್ತಲ್ವ. ತುಂಬಾ ಬೇಜಾರಾಯಿತು ನನಗೂ, ಏನು ಕೊಡೋದಕ್ಕಾಗಲಿಲ್ವಲ್ಲ ಅಂತ. ಪರವಾಗಿಲ್ಲ, ಈ ವರ್ಷ ಆಗಲಿಲ್ಲ ಅಂದರೆ ಇನ್ನು ಮುಂದಿನ ವರ್ಷ ಆದರೂ ಪರವಾಗಿಲ್ಲ, ಟೈಮ್ ತೊಗೊಂಡು ಅವ್ರಿಗೆ ಒಂದು ದಿವಸದ ಮಾತ್ರ ಸೀಮಿತ ಆಗಬಾರ್ದು. ಲೈಫ್ ಟೈಮ್ ಅವ್ರಿಗೆ ನನ್ನ ಕಡೆಯಿಂದ ಒಂದು ಜವಾಬ್ದಾರಿಯಿಂದ ಮಗಳಾಗಿ ಏನಾದರೂ ಒಂದು ಮಾಡ್ತಾ ಇರಬೇಕು ಅನ್ನೋದು ನನ್ನ ಆಸೆ. ಆದರೆ ಈ ವರ್ಷ ಅಟ್ಲೀಸ್ಟ್ ಹೋದ ವರ್ಷ ಎಲ್ಲ ಏನಾದರೂ ತೊಗೊಂಡೋಗಿ ಕೊಡ್ತಾಯಿದ್ದೆ ಸೀರೆ ಏನಾದರೂ, ಇದು ವರ್ಷ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಸಾರಿ ಅಂತ ಕೇಳ್ತಾ, ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಅವ್ರಿಗೇನಾಗುತ್ತೋ ನನ್ನ ಕೈಯಲ್ಲಿ ಖಂಡಿತವಾಗ್ಲೂ ಅದನ್ನು ಮಾಡೋದಕ್ಕೆ ಪ್ರಯತ್ನ ಅಂತೂ ಪಡ್ತೀನಿ, ಪಡದೆ ಅಂತೂ ಇರೋದಿಲ್ಲ. ಹಾಗೆ ಆ ಕೇಕೆಲ್ಲ ತಿಂದ್ಕೊಂಡು ಊಟ ಎಲ್ಲ ಮಾಡಿ ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಬೆಳಗ್ಗೆ ಎದ್ದೇಳ್ತಾನೆ ಕಾಫಿ ಕುಡಿದು ಅಪ್ಪುಗೆ ಹಾಲು ಕೊಟ್ಟಿದ್ರು, ಹಾಲು ಕುಡಿಸ್ತಾ ಇದ್ದೆ ಈಚೆಗಡೆ ಎಲ್ಲ ಕರ್ಕೊಂಡೋಗಿ. ಬೆಳಗಿನ ಜಾವನ ಅಷ್ಟೇ ತುಂಬ ಚೆನ್ನಾಗಿತ್ತು. ಹಸುಗಳೆಲ್ಲ ಓಡಾಡಿಸ್ಕೊಂಡು, ಹಸು ಹಾಲೆಲ್ಲ ಕರೆಯೋಕ್ಕೆ ಬೆಳಗ್ಗೆ ಹೊತ್ತು ಇದು ಮಾಡ್ತಾರಲ್ವ, ಅದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಅವನಿಗೂ ಹಾಲು ಕುಡಿಸ್ದೆ. ಅಮ್ಮ ಕೆಲ್ಸಕ್ಕೆ ಹೋಗಬೇಕಾಗಿತ್ತು, ಹಾಗಾಗಿ ಅವರು ಕೆಲ್ಸಕ್ಕೆ ರೆಡಿ ಆಗ್ತಾಯಿದ್ರು. ನಾವು ಮಾಮೂಲಿ ಈಚೆಗಡೆ ತಿರುಗಾಡ್ಕೊಂಡು ಹರಟೆ ಹೊಡ್ಕೊಂಡಿದ್ವಿ. ಆನಂತರ ಅಮ್ಮ ಕೂಡ ಅಡುಗೆ ಎಲ್ಲ ಮಾಡಿಟ್ಟು, ನಾನು ಕೂಡ ಬೇಗನೆ ಹೋಗ್ತೀನಿ ಅಂತ ಹೇಳಿದೆ. ಅವರು ಆ್ಯಕ್ಚುಲಿ ರಜಾ ಹಾಕ್ತೀನಿ ಅಂತ ಹೇಳಿದ್ರು. ನಾನು ಇಲ್ಲಮ್ಮ, ಹಬ್ಬ ಇದೆ, ಹಬ್ಬ ಮುಗಿಸ್ಕೊಂಡು ಬರ್ತೀನಿ, ಇವತ್ತು ನಾನು ಹೋಗಬೇಕು, ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ಇದ್ದಾವೆ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಅಂತೇಳಿ ಅವರು ಕೂಡ ಕೆಲ್ಸಕ್ಕೆ ಕೊಟ್ಟರು. ಇಲ್ಲ ರಜಾ ಹಾಕ್ತಾಯಿದ್ರು. ಅವ್ರನ್ನ ಕೆಲ್ಸಕ್ಕೆ ಕಳಿಸ್ಬಿಟ್ಟು ನೋಡ್ಬೋದು, ಅಮ್ಮಮ್ಮ ಬಾಯ್, ಅಮ್ಮಮ್ಮ ಬಾಯ್ ಅಂತ 16 ಸತಿ ಹೇಳ್ದ ನನ್ನ ಮಗ ಅಂತೂ. ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ಏನೂ ನನಗೆ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ, ಸ್ವಲ್ಪ ಗಂಟ್ಲು ನೋವು ಆಗೋಯಿತು. ಹಾಗೆ ಈ ಒಂದು ಪುಟ್ಟ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.